ರಾಜ್ಯ ಸರ್ಕಾರಕ್ಕೆ ಸಾವಿರಾರು ಸಮಸ್ಯೆಗಳು. ಎಕ್ಸ್ನಲ್ಲಿ ಕೈ ಪಡೆಯ ಕಾಲೆಳೆದ ರಾಜ್ಯ ಬಿಜೆಪಿ ಘಟಕ. ರಾಜ್ಯ ಸರ್ಕಾರಕ್ಕೆ 1000 ದಿನ ಆಗಿದೆ, ಅಂದ್ರೆ 2.5 ವರ್ಷ ಮೇಲ್ಪಟ್ಟು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಸಾವಿರಾರು ಸಮಸ್ಯೆಗಳಿದ್ದಾವೆ ಅಂತ ಎಕ್ಸ್ನಲ್ಲಿ ಕೈ ಪಡೆಯ ಕಾಲೆಳೆದ ರಾಜ್ಯ ಬಿಜೆಪಿ ಘಟಕ. ಹಗರಣ, ರೈತ ವಿರೋಧಿ, ಮಹಿಳಾ ದೌರ್ಜನ್ಯ, ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ದಲಿತ ವಿರೋಧಿ, ಬೆಲೆ ಏರಿಕೆ, ತುಷ್ಟೀಕರಣ ರಾಜಕೀಯ ಅಂತ ಆರೋಪವನ್ನ ಮಾಡಿದ್ದಾರೆ. 1000 ದಿನದಲ್ಲಿ ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ ಅನನ್ಯವಾಗಿದೆ. ಇನ್ನೂ ಸಮಸ್ಯೆಗಳು ಮುಂದುವರೆದಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಆದ್ರೆ ಸಾವಿರಾರು ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ಅಂತ ಎಕ್ಸ್ನಲ್ಲಿ ಕೈ ಪಡೆಯ ಕಾಲೆಳೆದ ರಾಜ್ಯ ಬಿಜೆಪಿ ಘಟಕ. ಹಗರಣ ಆಗಿರಬಹುದು, ರೈತ ವಿರೋಧಿ, ಮಹಿಳಾ ದೌರ್ಜನ್ಯ, ಬೆಲೆ ಏರಿಕೆ, ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ದಲಿತ ವಿರೋಧಿ, ಜೊತೆಗೆ ಬೆಲೆ ಏರಿಕೆ, ತುಷ್ಟೀಕರಣ ರಾಜಕೀಯ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು 1000 ದಿನದಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ, ಭ್ರಷ್ಟಾಚಾರ ಅನನ್ಯವಾಗಿದೆ. ಅಬಕಾರಿ ಇಲಾಖೆಯಲ್ಲಿ 2500 ಕೋಟಿ ಲೂಟಿಯಾಗಿದೆ. ರಾಜ್ಯದಲ್ಲಿ ಸಾಲು ಡ್ರಗ್ಸ್ ಫ್ಯಾಕ್ಟರಿಗಳು ಓಪನ್ ಆಗಿದೆ. ಬರ ಪರಿಹಾರ ವಿಳಂಬ ಆಗಿದೆ. ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇನ್ನೂ ಸಮಸ್ಯೆಗಳು ಮುಂದುವರೆದಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕೈಪಡೆಯ ಹಾವೇರಿ ಸಮಾವೇಶಕ್ಕೆ ಈಗ ಬಿಜೆಪಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಈಗ ಹಾವೇರಿಯಲ್ಲಿ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ, ಸಾಧನಾ ಸಮಾವೇಶ. ಈ ಒಂದು 1000 ದಿನಗಳಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ, ಆ ಒಂದು ಸಾಧನೆಗಳ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಈಗ ಕಾಲೆಳೆಯುವ ಕೆಲಸವನ್ನ ಬಿಜೆಪಿ ಘಟಕದವರು ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಕೆಲವೊಂದಿಷ್ಟು ಪೋಸ್ಟ್ಗಳು, 1000 ಸಮಸ್ಯೆಗಳು, 1000 ದಿನ, 1000 ಸಮಸ್ಯೆ ಏನೆಲ್ಲ ಇದೆ ಅಲ್ಲಿ. ಒಂದು ಹಗರಣ ಆಗಿರಬಹುದು, ರೈತ ವಿರೋಧಿ, ಮಹಿಳಾ ದೌರ್ಜನ್ಯ, ಬೆಲೆ ಏರಿಕೆ, ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ದಲಿತ ವಿರೋಧಿ, ಈ ರೀತಿಯಾಗಿ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಭಾರಿ ಆಕ್ರೋಶವನ್ನ ಬಿಜೆಪಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. 1000 ದಿನ ನೀವೇನೆಲ್ಲ ಸಾಧನೆಗಳನ್ನ ಮಾಡಿದ್ದೀರಾ, ಆ ಒಂದು ಸಾಧನೆಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಂತ ಈ ಒಂದು ಪೋಸ್ಟರ್ ಎಲ್ಲ ಕಡೆ ಕೂಡ ಈಗ ವೈರಲ್ ಕೂಡ ಆಗ್ತಾ ಇದೆ. ಬಹಳ ಒಂದು ವೈರಲ್ ಆಗ್ತಾ ಇರುವಂತಹ ಪೋಸ್ಟರ್ಗಳಿವು. ಯಾಕೆಂತಂದ್ರೆ 1000 ದಿನ ಆಡಳಿತವನ್ನು ನಡೆಸಿದೆ ಕಾಂಗ್ರೆಸ್ ಸರ್ಕಾರ. ಆ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಯಾವ ರೀತಿ ನಡೆಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದ್ದಾವೆ, ಅದರ ಬಗ್ಗೆ ಈಗ ಆ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಅದು ಬಿಜೆಪಿ ಘಟಕದಿಂದ ವೈರಲ್ ಆಗಿರುವಂತಹ ಪೋಸ್ಟ್ ಇದು. ಈ ಒಂದು ಪೋಸ್ಟ್ ಅನ್ನ ಮಾಡಿ ಕಾಲೆಳೆಯುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಾವೇರಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಾಧನೆಯನ್ನ ಮಾಡಿದೆ, ಏನೆಲ್ಲ ಸಾಧನೆಗಳನ್ನ ಮಾಡಿದೆ, ಮುಖ್ಯವಾಗಿ ಗ್ಯಾರಂಟಿಗಳನ್ನು ಕೂಡ ಅಲ್ಲಿ ಅನಾವರಣ ಮಾಡ್ತಾರೆ. ಈಗ ಏನು ಗ್ಯಾರಂಟಿಗಳಿಂದ ಜನರಿಗೆ ಎಷ್ಟು ಲಾಭ ಆಗಿದೆ, ಗ್ಯಾರಂಟಿಗಳೇ ಈಗ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅದನ್ನ ಹೊರತುಪಡಿಸಿ ನೋಡಿದ್ರೆ ಏನೆಲ್ಲ ಸಾಧನೆಯನ್ನ ಮಾಡಿದೆ, ಕೇವಲ ಬಿಜೆಪಿಯವರಷ್ಟೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ಜನಸಾಮಾನ್ಯರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರೇ ನಮಗೆ ಅನುದಾನ ಸಿಕ್ಕಿಲ್ಲ, ಜನರಿಗೆ ಹೋಗಿ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ಜನರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು.